ಅಯೋಧ್ಯೆಯಲ್ಲಿ ಶ್ರೀರಾಮ ವಿರಾಜಮಾನ ಆಗಲು ಇನ್ನು 5 ದಿನಗಳು ಬಾಕಿ ಇದೆ. ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಭಕ್ತರು ಕಾಯ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಉತ್ಸವ ನಡೀತಾ ಇದೆ. ಮತ್ತೊಂದು ಕಡೆ ಜನವರಿ 22ರವರೆಗೆ ಪೂಜಾ ಕೈಂಕರ್ಯಗಳು ಪ್ರತಿನಿತ್ಯವೂ ನಡೆಯಲಿದೆ. ಪ್ರಾಣ ಪ್ರತಿಷ್ಠಾಪನೆಯ ಪೂರ್ವಭಾವಿ ಶುಭ ಕಾರ್ಯಗಳು ಅಯೋಧ್ಯೆಯಲ್ಲಿ ಆರಂಭವಾಗಿವೆ. ಪ್ರಾಯಶ್ಚಿತ ಪೂಜೆ, ವಿಷ್ಣು ಪೂಜೆ ನೆರವೇರಿದೆ. 2ನೇ ದಿನವಾದ ಇಂದು ಗಣೇಶನ ಆರಾಧನೆ ನಡೆಯಲಿದೆ. ಇದಾದ ನಂತರ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ ಆರಂಭವಾಗುತ್ತೆ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯ ಪೂರ್ವಭಾವಿಯಾಗಿ ರಾಮ ಮಂದಿರದಲ್ಲಿ ಧಾರ್ಮಿಕ ಕೈಂಕರ್ಯ ಜರುಗಿದವು. ನಿನ್ನೆಯ ಪೂಜೆಯಲ್ಲಿ ಬಾಲರಾಮ ಮೂರ್ತಿ ಕೆತ್ತಿರುವ ಶಿಲ್ಪಿ ಅರುಣ್ ಯೋಗಿರಾಜ್ ಸಹ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದರು. ಪ್ರಾಯಶ್ಚಿತ ಪೂಜೆ ಅಂದರೆ ಶಾರೀರಿಕ, ಆಂತರಿಕ, ಮಾನಸಿಕ ಮತ್ತು ಬಾಹ್ಯ ಎಂಬ 3 ರೀತಿ ಪೂಜಾ ವಿಧಾನವಾಗಿದೆ. ಬಾಹ್ಯ ಪ್ರಾಯಶ್ಚಿತ್ತಕ್ಕಾಗಿ ದಶವಿಧಿ ಸ್ನಾನ ಅಂದರೆ 10 ರೀತಿಯಲ್ಲಿ ಸ್ನಾನ ಮಾಡಲಾಗುತ್ತೆ. ಕರ್ಮಕುಟಿ ಅಂದರೆ ಯಜ್ಞಶಾಲೆ ಪೂಜೆ, ವಿಷ್ಣುವಿನ ಪೂಜೆ ಮಾಡಲಾಗಿದೆ. ಒಟ್ಟು 121 ಬ್ರಾಹ್ಮಣರು 5 ಗಂಟೆಗಳ ಕಾಲ ಪೂಜೆ ಸಲ್ಲಿಸಿದ್ದಾರೆ. ಬಾಹ್ಯ, ದೇಹದ ಆಂತರಿಕ ಹಾಗೂ ಮಾನಸಿಕತೆಗೆ ಪ್ರಾಯಶ್ಚಿತ್ ಪೂಜೆ ಅಂತ ಹೇಳ್ತಾರೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಅದ್ದೂರಿ ಸಿದ್ಧತೆಗಳು ನಡೀತಾ ಇವೆ. ಜನವರಿ 22ರಂದು ನಡೆಯುವಂತಹ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದ ಮೊದಲು ಕಲಾವಿದ ನಾರಾಯಣ ಸಾಹು ರಚಿಸಿದ ರಾಮ ಮಂದಿರ ಮತ್ತು ಭಗವಾನ್ ರಾಮನ ಚಿತ್ರಣವನ್ನು ಪ್ರದರ್ಶಿಸಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಮತ್ತೆ ಉರಿದುರಿದು ಬಿದ್ದಿದ್ದಾರೆ. ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆ ತೋರಿಸುವ ಸಂತಾನ ನಮ್ದಲ್ಲ, ಒಂದು ಕೆನ್ನೆಗೆ ಹೊಡೆದ್ರೆ ನಿಮ್ಮ ತಲೆಯನ್ನೇ ತೆಗೆಯುವ ಸಂತಾನದವರು ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ, ನೀವು ಸಭ್ಯತೆ ಬಗ್ಗೆ ಕಲಿತುಕೊಳ್ಳಿ ಅಂತ ಸಂಸದ ಅನಂತಕುಮಾರ್ ಹೆಗಡೆ ಆಕ್ರೋಶ ಹೊರಹಾಕಿದ್ರು. ನಮ್ಮಮ್ಮ ಎದೆ ಹಾಲು ಕುಡಿಸಿ ಬೆಳೆಸಿದ್ದಾರೆ, ಬೇವರ್ಸಿ ಹಾಲನ್ನ ಅಲ್ಲ ಅಂತ ಅನಂತಕುಮಾರ್ ಹೆಗಡೆ ಅಬ್ಬರಿಸಿದ್ರು. ಸಿಎಂ ಸಿದ್ದರಾಮಯ್ಯರನ್ನ ಅವನ್ಯಾವನೋ ಮಗನೇ ಅಂತ ಕರೀತಾನಲ್ಲ, ಅವನ್ಯಾವನೋ ದುರಹಂಕಾರಿಯೋ, ಮನುಷ್ಯನೋ ಮೃಗನೋ ಗೊತ್ತಿಲ್ಲ ಅಂತ ರಾಜಣ್ಣ ಗುಡುಗಿದ್ರು. ಇಂತಹ ಹೇಳಿಕೆ ಯಾರಾದ್ರೂ ಸಹಿಸೋಕೆ ಆಗುತ್ತಾ ಅಂತ ಆಕ್ರೋಶ ಹೊರಹಾಕಿದ್ರು. ರಾಜ್ಯದಲ್ಲೂ ರಾಮ ರಾಜಕೀಯ ತಾರಕಕ್ಕೇರಿದೆ. ಬಾಬ್ರಿ ಮಸೀದಿ ಕೆಡವಿದ್ದಾಗ ನಾನು ಅಯೋಧ್ಯೆಗೆ ಹೋಗಿದ್ದೆ. ಟೆಂಟ್ನಲ್ಲಿ 2 ಗೊಂಬೆ ಇಟ್ಟು ಇದೇ ಶ್ರೀರಾಮ ಅಂತಿದ್ರು ಅಂತ ತುಮಕೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯೇ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಮಂದಿರದ ಕಾರ್ಯಕ್ರಮವಲ್ಲ, ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಪ್ರಾಣ ಪ್ರತಿಷ್ಠೆಗೆ ಸಿದ್ಧತೆಗಳ ನಡುವೆ ಜನವರಿ 22ರಂದು ಟಿಎಂಸಿ ವತಿಯಿಂದ ಸದ್ಭಾವನಾ ರ್ಯಾಲಿ ನಡೆಸಲಿದೆ. ಈ ರ್ಯಾಲಿ ಎಲ್ಲ ಧರ್ಮದವರಿಗಾಗಿ ಇರುತ್ತೆ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಪ್ರಧಾನಿ ಮೋದಿ ನಿದ್ದೆ ಮಾಡ್ತಾ ಇರೋ ವ್ಯಂಗ್ಯಭರಿತ ಫೋಟೋವನ್ನ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ. ಕಳೆದ 47 ವರ್ಷಗಳಲ್ಲಿ ಅತ್ಯಂತ ಕೆಟ್ಟ ಬರಗಾಲವನ್ನ ಕರ್ನಾಟಕ ಎದುರಿಸ್ತಾ ಇದೆ. ಇದುವರೆಗೂ ಕೇಂದ್ರದಿಂದ ಪರಿಹಾರ ಬಿಡುಗಡೆ ಮಾಡಿಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡಿಕೊಳ್ಳುವ ನಿದ್ದೆ ಸಾಮ್ರಾಜ್ಯದ ಸಿದ್ದರಾಮಯ್ಯ ಮೋದಿಯವರ ಹೆಗಲ ಮೇಲೆ ತಮ್ಮ ನಿದ್ರೆ ಸುಖದ ಚಿತ್ರಣ ಸೃಷ್ಟಿಸಿ ವಿಕೃತ ಆನಂದ ಮರೆಯೋದಕ್ಕೆ ಹೊರಟಿದ್ದಾರೆ ಅಂತ ಟ್ವೀಟ್ ಮೂಲಕ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಮುದ್ದಹನುಮೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂದು ಸಚಿವ ಕೆಎನ್ ರಾಜಣ್ಣ ಪರೋಕ್ಷವಾಗಿ ಹೇಳಿದ್ದಾರೆ. ತುಮಕೂರಲ್ಲಿ ಮಾತನಾಡಿದ ಅವರು ಮುದ್ದಹನುಮೇಗೌಡಗೆ ಪಕ್ಷ ಬಿಡದಂತೆ ನಾನು ಪರಮೇಶ್ವರ್ ಹೇಳಿದ್ವಿ ಅಂತಲೂ ಹೇಳಿದ್ರು. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಸಿದ್ಧತೆ ನಡೀತಾ ಇದೆ. ದೆಹಲಿಯಲ್ಲಿ ಪ್ರತಿ ಮಂಗಳವಾರ ಸುಂದರಕಾಂಡ ಪಥ್ ನಡೆಸಬೇಕು ಅಂತ ಆಪ್ ಸರ್ಕಾರ ಘೋಷಿಸಿದೆ. ಆದರೆ ಸಿಎಂ ಕೇಜ್ರಿವಾಲ್ ಸರ್ಕಾರದ ನಿರ್ಧಾರವನ್ನು ಅಸಾದುದ್ದೀನ್ ಓವೈಸಿ ಖಂಡಿಸಿದ್ದಾರೆ. ಮಧ್ಯಪ್ರದೇಶದ ಕುನೂರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಮೀಬಿಯಾದಿಂದ ತರಿಸಲಾಗಿದ್ದ ಮತ್ತೊಂದು ಚೀತಾ ಮೃತಪಟ್ಟಿದೆ. ಇದರೊಂದಿಗೆ 2022ರಲ್ಲಿ ಭಾರತಕ್ಕೆ ತರಿಸಲ್ಪಟ್ಟ ಚೀತಾಗಳಲ್ಲಿ ಸಾವನ್ನಪ್ಪಿದವುಗಳ ಸಂಖ್ಯೆ 10ಕ್ಕೇರಿದೆ. ಶೌರ್ಯ ಹೆಸರಿನ ಚೀತಾ ನಿನ್ನೆ ಸಾವನ್ನಪ್ಪಿದೆ. ಪ್ರಧಾನಿ ಮೋದಿ ತವರೂರು ಗುಜರಾತ್ನ ವಡ್ನಗರದಲ್ಲಿ 2800 ವರ್ಷಗಳಷ್ಟು ಹಳೆಯದಾದ ಮಾನವ ವಸಾಹತುಗಳ ಅವಶೇಷಗಳು ಪತ್ತೆಯಾಗಿವೆ. ಐಐಟಿ ಖರಗ್ಪುರ, ಭಾರತೀಯ ಪುರಾತತ್ವ ಸಮೀಕ್ಷೆ ಮತ್ತು ಭೌತಿಕ ಸಂಶೋಧನಾ ಪ್ರಯೋಗಾಲಯ ಸಂಶೋಧಕರು ಸಾಕ್ಷ್ಯ ಕಂಡುಕೊಂಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ವೇಳೆ ರಾಮನಾಮ ಜಪಿಸುವಂತೆ ಕರೆ ನೀಡಿದ್ದ ಖ್ಯಾತ ಗಾಯಕಿ ಚಿತ್ರಾ ವಿರುದ್ಧ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಉದಾರವಾದಿ ಮತ್ತು ಎಡಪಂಥೀಯರು ಚಿತ್ರಾ ಕರೆಯನ್ನು ಟೀಕಿಸಿದ್ದಾರೆ. ಮತ್ತೊಂದು ಕಡೆ ಬಲಪಂಥೀಯ ಹಿಂದುತ್ವ ಸಿದ್ಧಾಂತಕ್ಕೆ ನಿಷ್ಠರಾಗಿರುವವರು ಬೆಂಬಲ ಕೊಟ್ಟಿದ್ದಾರೆ. ಬೆಂಗಳೂರಿನ ಪೀಣ್ಯ ಫ್ಲೈಓವರ್ನಲ್ಲಿ ಪೊಲೀಸರು ನಿನ್ನೆ ಬಂದ್ ಮಾಡಿದ್ರು. ನಿನ್ನೆ ಜನವರಿ 19ರ ಬೆಳಗ್ಗೆ 11 ಗಂಟೆಯ ತನಕವೂ ಪೀಣ್ಯ ಫ್ಲೈಓವರ್ ಬಂದ್ ಆಗಿದೆ. ವೈಡಕ್ಟ್ ಸಮಗ್ರತೆ ಪರಿಶೀಲನೆಗಾಗಿ ಲೋಡ್ ಟೆಸ್ಟಿಂಗ್ ನಡೆಯಲಿದೆ. ಹೀಗಾಗಿ ಪೀಣ್ಯ ಫ್ಲೈಓವರ್ ಬಂದ್ ಮಾಡಲಾಗಿದೆ.